ಮಾಡೋದಿಲ್ಲ. ಒಂದು ಕಾಲದಲ್ಲಿ ಇತ್ತು, ಯಾರಿಗೆ ಎಜುಕೇಶನ್ ಬರಲ್ವೋ ಅವರು ಟೈಲರಿಂಗ್ ಬೇಸ್ನ ಹಿಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಬಟ್ ಈಗಿನ ಕಾಲದಲ್ಲಿ ಹಾಗಲ್ಲ. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ಒಬ್ಳೇ ಇದ್ದಿದ್ದು ಅಕಾಡೆಮಿನ, ಒಬ್ಳೇ ನಿಂತ್ಕೊಂಡು ನಾನು ಮಾಡಿರುವಂಥದ್ದು. ನನ್ನ ಕನಸಿನಿಂದ ಸ್ಟಾರ್ಟ್ ಆದ ಈ ಜರ್ನಿ ಅನ್ನುವಂಥದ್ದು ಸಾಕಷ್ಟು ಹೆಣ್ಣು ಮಕ್ಕಳ ಅಥವಾ ಜನರ ಒಂದು ಕನಸಿಗೆ ಅದು ದಾರಿ ಆಗಬೇಕು ಅಂತ ಹೇಳಿ ನಾನು ಮಾಡಿರುವಂಥದ್ದು. ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಒಂದು ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡು ಬಂದಿರ್ತಾರಲ್ಲ, ಅವರ ಕಣ್ಣುಗಳನ್ನು ನೋಡಿದಾಗ ಒಂದು ಬಲವಾದ ನಂಬಿಕೆ ಅವರಿಗೆ ನಮ್ಮ ಮೇಲೆ, ಇವ್ರ ಹತ್ರ ಹೋದ್ರೆ ನಮ್ಮ ಜೀವನವನ್ನ ರೂಪಿಸ್ತಾರೆ ಅಂತ ಅನ್ನೋದು. ಈ ತರ ಕ್ಲಾಸಲ್ಲಿ ನೀವು ಈ ರೀತಿ ಎಲ್ಲ ನಮ್ಗೆ ಮೋಟಿವೇಟ್ ಮಾಡೋದ್ರಿಂದ ನಮಗೂ ಒಂದು ಛಲ ಬರುತ್ತೆ. ನಾವು ಒಂದು ಏನಾದ್ರೂ ಮಾಡಬೇಕು ಅನ್ನೋವಂಥದ್ದು ಒಂದು ತುಂಬಾನೇ ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಕಾಡೆಮಿನಲ್ಲಿ ಅಂತ ಹೇಳ್ತಾರೆ. ತುಂಬಾ ಜನರಿಗೆ ನಾನು ಕ್ಲಾಸಸ್ ಅಲ್ಲಿ ಕೊಡಕ್ ಆಗ್ಲಿಲ್ಲ ಅಂದ್ರೂ ಮನೆಯಲ್ಲಿ ಕರೆಸ್ಬಿಟ್ಟು ಅವರಿಗೆ ನಾನು ಕ್ಲಾಸಸ್ ಗಳನ್ನ ಕೊಟ್ಟಿದ್ದೀನಿ ಸಾಕಷ್ಟು ಮಕ್ಕಳಿಗೆ. ನಾನು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ನ ಕೊಟ್ರೆ ಮುಂದೊಂದು ದಿವಸ ಈ ಫ್ಯಾಷನ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಯುತ್ತೆ, ಇದನ್ನ ಬೆಳೆಸಬಹುದು ಅನ್ನೋ ಒಂದು ಇಂಟೆನ್ಷನ್. ಹಾಲ ಕಾಯಿಸಿ ಹೆಪ್ಪನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ ಬಾಳನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ. ಒಂದು ಯಶಸ್ಸಿನ ಹಿಂದೆ ಅಡಗಿರೋ ಬದಲಾವಣೆಯ ಧ್ವನಿ. ಇದು ನಿಮ್ಮ ಧ್ವನಿ ಪಾಡ್ಕಾಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ಅನುಷಾ ಶೆಟ್ಟಿ. ಸ್ನೇಹಿತರೆ, ಫ್ಯಾಷನ್ ಡಿಸೈನಿಂಗ್ ಅಥವಾ ಫ್ಯಾಷನ್ ಡಿಸೈನರ್ ಅಂದ ತಕ್ಷಣ ನಿಮ್ಗೆ ಏನ್ ನೆನ್ಪರುತ್ತೆ? ಬಟ್ಟೆ ಹೊಲಿಯೋದು. ಆದರೆ ಖಂಡಿತ ಅದು ತಪ್ಪು. ಫ್ಯಾಷನ್ ಡಿಸೈನಿಂಗ್ ಅನ್ನೋದು ಕೇವಲ ಬಟ್ಟೆ ಹೊಲಿಯೋದಲ್ಲ, ಅದು ಕನಸುಗಳನ್ನ ಹೊಲಿಯೋದು. ಪ್ರತಿ ಕನಸಿನ ಹಿಂದೆ ಒಂದು ಕಥೆ ಇರ್ತದೆ, ಪ್ರತಿ ಬಣ್ಣದ ಹಿಂದೆ ಒಂದು ಭಾವನೆ ಇರ್ತದೆ. ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು ನಾನು ಯಾಕೆ ಇವತ್ತು ಫ್ಯಾಷನ್ ಡಿಸೈನಿಂಗ್ ಅಥವಾ ಫ್ಯಾಷನ್ ಡಿಸೈನರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವವರು ಒಬ್ರು ಫ್ಯಾಷನ್ ಡಿಸೈನರೇ. ಇವರು ಮೂಲತಃ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಬಂದು ಫ್ಯಾಷನ್ ಡಿಸೈನಿಂಗ್ ಅನ್ನೇ ತಮ್ಮ ಪ್ರೊಫೆಷನಲ್ ಆಗಿ ಮಾಡಿಕೊಂಡು ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬುನಾದಿ ಹಾಕಿಕೊಟ್ಟಿರುವಂತಹ ಸೃಜನಶೀಲ ಡಿಸೈನರ್ ಶ್ರೀಮತಿ ರೇಷ್ಮಾ ಶೆಟ್ಟಿ ಇವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಮೂಲತಃ ಉಡುಪಿಯವರು ಅಂತ ಕೇಳ್ಪಟ್ಟೆ ಮ್ಯಾಮ್. ಉಡುಪಿಯಲ್ಲಿ ಎಲ್ಲಿ? ಉಡುಪಿಯಲ್ಲಿ ಕೊಕ್ಕರ್ಣೆ ಅನ್ನೋ ಒಂದು ಗ್ರಾಮದಲ್ಲಿ ಬೈದೆಬೆಟ್ಟು ಅನ್ನೋ ಒಂದು ಹಳ್ಳಿಯಲ್ಲಿ ನಾನು ಹುಟ್ಟಿರೋದು. ಅಂದ್ರೆ ವಿದ್ಯಾಭ್ಯಾಸ ಎಲ್ಲ ಎಲ್ಲಾಗಿತ್ತು? ವಿದ್ಯಾಭ್ಯಾಸ ಪ್ರೈಮರಿ ವಿದ್ಯಾಭ್ಯಾಸ ಮತ್ತೆ ಹೈಸ್ಕೂಲ್ ಎಲ್ಲ ಮಾಡಿದ್ದು ನಾನು ಬೈದೆಬೆಟ್ಟು ಮತ್ತೆ ಕೊಕ್ಕರ್ಣೆಯಲ್ಲಿ. ಅದಾದ್ಮೇಲೆ PUC ಬಂದು ನಾನು ಬಾರ್ಕೂರ್ನಲ್ಲಿ ಮಾಡಿದೆ, NJC ಕಾಲೇಜಲ್ಲಿ. ಅದಾದ್ಮೇಲೆ ನನ್ನ ಈ ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥದ್ದು ನಾನು ಸ್ಟೆಪ್ ಇನ್ ಆಗಿರೋದು ಇಂದಿರಾ ಶಿವರಾವ್ ಪಾಲಿಟೆಕ್ನಿಕ್ ಉಡುಪಿ ಕಡಿಯಾಳಿಯಲ್ಲಿ ನಾನು ಮಾಡಿರೋದು. ನೀವು ಉಡುಪಿಯಲ್ಲಿ ಹುಟ್ಟಿ ಬೆಳೆದ ನಿಮ್ಮ ಬಾಲ್ಯದಲ್ಲಿ ಇಂದಿಗೂ ಯಾವ್ದಾದ್ರು ಒಂದ್ ನೆನಪಿದ್ಯಾ ನಿಮ್ಮನ್ನ ಫ್ಯಾಷನ್ ಡಿಸೈನಿಂಗ್ ಲೋಕಕ್ಕೆ ಕರೆದೊಯ್ಯುವಂಥದ್ದು? ಖಂಡಿತವಾಗ್ಲು. ಈಗ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಗೆ ಸ್ಕೂಲ್ ಡೇಸ್ ಬರುತ್ತೆ, ಡ್ಯಾನ್ಸು, ಡ್ರಾಮಾ, ನಾಟಕಗಳು, ಇದ್ರಲ್ಲೆಲ್ಲ ನನ್ಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು ಓದುವುದರ ಜೊತೆಗೆ. ಸೊ ಆ ಟೈಮಲ್ಲಿ ನಮ್ಮ ಕಾಸ್ಟ್ಯೂಮ್ಸ್ ನೆಲ್ಲ ನಾವೇ ರೆಡಿ ಮಾಡ್ಕೋಬೇಕಾಗಿತ್ತು. ಆ ಕಾಸ್ಟ್ಯೂಮ್ಸ್ ನೆಲ್ಲ ರೆಡಿ ಮಾಡ್ಕೊಳ್ಳುವಾಗ ನಮ್ಮ ಅಮ್ಮನ ಸೀರೆಗಳನ್ನೆಲ್ಲ ತಗೊಂಡೋಗಿ ನಾವೇ ಉಟ್ಕೊಳ್ಳುವಂಥದ್ದು, ನಾವೇ ಅದನ್ನ ರೆಡಿ ಮಾಡ್ಕೊಂಡು ಆ ಡ್ರಾಮಕ್ಕೆ ರೆಡಿ ಆಗ್ಬೇಕಾಗಿತ್ತು. ಆ ಟೈಮಲ್ಲಿ ನನ್ಗನ್ಸಿದ್ದು ಈ ಕಾಸ್ಟ್ಯೂಮ್ಸ್ ಏನಿದೆ ಅಥವಾ ಡ್ರೆಸ್ಸಸ್ ಏನಿದೆ ಅದು ಬರೀ ನಮ್ಗೆ ಡ್ರೆಸ್ ಆಗಿ ಕಾಣಿಸ್ತಾ ಇರ್ಲಿಲ್ಲ. ನನ್ಗೆ ಅದು ನನ್ಗೆ ಒಂದು ಭಾವನೆ, ಒಂದು ನಮ್ಮಲ್ಲಿ ಒಂದು ಫೀಲಿಂಗ್ಸ್ ನ ಹುಟ್ಟಿಸ್ತಾ ಇತ್ತು. ಸೊ ಆ ಟೈಮಲ್ಲಿ ಮೋಸ್ಟ್ಲಿ ನನ್ಗೆ ಅನ್ಸಿದ್ದು ನಾನು ಏನಾದ್ರೂ ಇದರಲ್ಲಿ ವಿಶೇಷವಾಗಿ ಏನಾದ್ರೂ ಪ್ರಯತ್ನ ಮಾಡ್ಬೇಕು ಅನ್ನುವಂಥದ್ದು. ನೀವು ಫಸ್ಟ್ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ಯೋಚನೆ ಬಂದಾಗ ನಿಮ್ ಮನ್ಸಲ್ಲಿ ಭಯ ಇತ್ತ, ಆಸೆ ಇತ್ತು ಅಥವಾ ನಂಬಿಕೆ ಇತ್ತ, ಏನಿತ್ತು ಮ್ಯಾಮ್? ಖಂಡಿತವಾಗ್ಲೂ ಭಯ ಇರುತ್ತೆ. ಭಯ ಇತ್ತು ಫಸ್ಟ್. ಅದಾದ್ಮೇಲೆ ನನ್ಗೆ ಆಸೆ ಹುಟ್ಟಿತು. ಅಂದ್ರೆ ನಾನು ಒಂದು ಡಿಸೈನರ್ ಆಗ್ಬೇಕು ಅನ್ನೋ ಒಂದು ಆಸೆ ತುಂಬಾನೇ ಇತ್ತು. ಅದ್ರ ಜೊತೆಗೆ ಆ ಒಂದು ದಿನಗಳಲ್ಲಿ ನನಗೆ ಆಸೆ ಜೊತೆಗೆ ನಾನು ಏನೇ ಕೊಟ್ರು ಮಾಡ್ತೀನಿ, ನನ್ನಲ್ಲಿ ಆಗತ್ತೆ ಅನ್ನೋ ಒಂದು ಛಲ ಇತ್ತು, ಧೈರ್ಯ ಇತ್ತು ಖಂಡಿತವಾಗ್ಲು. ಮ್ಯಾಮ್, ನೀವು ಫಸ್ಟ್ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಪ್ರೋತ್ಸಾಹ ಕೊಟ್ಟಿದ್ಯಾರು? ಇವಾಗ ಹೆಣ್ಮಕ್ಳು ಏನೇ ಮಾಡ್ತೀನಿ ಅಂದ್ರು ಮನೇಲೆಲ್ಲ ಸ್ವಲ್ಪ ಬೇಡ ಏನಾಗುತ್ತೋ ಅಂತ ಭಯ ಮಾಡ್ಕೊಂತಾರಲ್ಲ. ಸೊ ನಿಮ್ಮ ಮನೇಲಿ ಯಾವ ತರ ಪ್ರೋತ್ಸಾಹ ಕೊಟ್ರು ಅಥವಾ ನಿಮ್ ಬೇರೆ ಯಾರಾದ್ರೂ ಪ್ರೋತ್ಸಾಹ ಕೊಟ್ರ?
ಖಂಡಿತವಾಗ್ಲೂ ಪ್ರೋತ್ಸಾಹ ಇಲ್ಲದೆ ನಾವು ಮುಂದೆ ಹೋಗೋದಕ್ಕಾಗಲ್ಲ. ಇದರಲ್ಲಿ ನಾನು ಫಸ್ಟ್ ಫ್ಯಾಷನ್ ಡಿಸೈನಿಂಗ್ ಓದ್ತೀನಿ ಅಂದಾಗ ನನ್ನ ಪಪ್ಪ ನನಗೆ ಓಕೆ ಹೋಗು ಓದು ನೀನು ಅಂತ ಹೇಳಿದ್ರು. ಸೊ ಅವ್ರು ನನ್ ಕರ್ಕೊಂಡು ಹೋಗಿ ಸೇರ್ಸಿರೋದಾಗಿರ್ಬೋದು ಒಂದು ಕಾಲೇಜ್ಗೆ ಎಲ್ಲಾನು ಅವ್ರು ಮಾಡಿದ್ರು. ಅದಾದ್ಮೇಲೆ ಕಲ್ತು ಕೆಲ್ಸಕ್ಕೆ ಹೋದಾಗ ಅಲ್ಲಿ ನಾನು ಫಸ್ಟ್ ಗೋಕುಲ್ದಾಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನ್ನು ನನ್ನ ರಿಸಲ್ಟೇ ಬಂದಿರ್ಲಿಲ್ಲ ಡಿಪ್ಲೊಮಾದ್ದು. ಅಲ್ಲಿ ಕೆಲವೊಂದು ಸರ್ಗಳಿದ್ರು, ನಂಗೆ ನಿಜವಾಗ್ಲೂ ಅವ್ರ ಹೆಸರೆಲ್ಲ ನೆನಪು ಬರ್ತಾ ಇಲ್ಲ, ಬಟ್ ಅವರೆಲ್ಲ ತುಂಬಾನೇ ಹೇಳಿದ್ರು ನಿನ್ನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ, ಮುಂದೆ ಹೋಗು, ಈ ಕೆಲಸದಲ್ಲಿ ಇದನ್ನೇ ನೀನು ಪ್ರೊಫೆಷನ್ ಆಗಿ ಬಿಲ್ಡ್ ಮಾಡು, ಇದರಲ್ಲಿ ಕ್ವಿಟ್ ಮಾಡಬೇಡ ಅನ್ನೋ ಮಾತನ್ನ ಹೇಳಿದ್ರು. ಅದಿನ್ನೂ ಕೂಡ ನನಗೆ ನೆನಪಿದೆ. ಸೊ ನೀವು ಫ್ಯಾಷನ್ ಇಂಡಸ್ಟ್ರಿಗೆ ಬರೋಕ್ ಮುಂಚೆ ನೀವು ಟೀಚರ್ ಆಗಿ ಅಥವಾ ಲೆಕ್ಚರ್ ಆಗಿ ಕೆಲಸ ಮಾಡಿದ್ರಿ ಅಂತ ಕೇಳ್ಪಟ್ವಿ. ಸೊ ಅದ್ರ ಅನುಭವ ಹೆಂಗಿತ್ತು? ನಾನು ಲೆಕ್ಚರರ್ ಆಗಿ ನಾನ್ ಕಲ್ತಿರೋ ಕಾಲೇಜಲ್ಲೇ ವರ್ಕ್ ಮಾಡಿದ್ದು. ನಾ ಕಲ್ತಿರೋ ಕಾಲೇಜಲ್ಲೇ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾನದು ಒಂದು ಟೀಚಿಂಗ್ ಅನ್ನ ಮಾಡ್ತಿರುವಾಗ ನಾವು ಸ್ಟೂಡೆಂಟ್ಸ್ ಗೆ ಒಂದು ಎಕ್ಸಾಮ್ ದೃಷ್ಟಿಯಿಂದ ಟೀಚ್ ಮಾಡ್ತಾ ಇದ್ವಿ. ಅಂದ್ರೆ ಅವರಿಗೆ ಇದು ಟಾಪಿಕ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಾನು ಟೆಕ್ಸ್ಟೈಲ್ ಸೈನ್ಸ್ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಬರುವಂತ ಇಲಸ್ಟ್ರೇಷನ್ ಟಾಪಿಕ್ ಆಗಿರ್ಬೋದು, ಕ್ಯಾಡ್ ಇರ್ಬೋದು, ಇದನ್ನೆಲ್ಲ ನಾನು ಸಬ್ಜೆಕ್ಟ್ ಗಳನ್ನ ತಗೊಳ್ತಿರುವಾಗ ನಾನು ಅವ್ರಿಗೆ ಎಕ್ಸಾಮ್ ದೃಷ್ಟಿಯಿಂದ ಹೇಳ್ಕೊಡ್ತಾ ಇದ್ದೆ. ಸೊ ಇದು ಎಕ್ಸಾಮಿಗೆ ಬರುತ್ತೆ, ಇದು ಇಂಪಾರ್ಟೆಂಟ್ ಟಾಪಿಕ್, ಇದನ್ನ ನೀವು ಓದ್ಲೇಬೇಕು, ಆ ರೀತಿ ಒಂದು ಮನೋಭಾವದಿಂದ ನಾವು ಹೇಳ್ಕೊಡ್ತಾ ಇದ್ವಿ. ಆದ್ರೆ ಈಗ ನಾನು ಇದನ್ನ ಪ್ರೊಫೆಷನ್ ಆಗಿ ತಗೊಂಡು ನಂದೇ ಆದ ಅಕಾಡೆಮಿ ಓಪನ್ ಮಾಡಿ ನಾವಿವಾಗ ಇದರಲ್ಲಿ ಜರ್ನಿ ಇರುವಾಗ ಈಗ ನಾನು ಹೇಗ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ಕಲಿಯುವ ಒಂದೊಂದು ಪಾಠನೂ ಕೂಡ, ಒಂದೊಂದು ಲೆಸನ್ ಕೂಡ ನಮ್ಮ ಸ್ಟೂಡೆಂಟ್ಸ್ ಗೆ ಮುಂದೆ ಅವರ ಫ್ಯೂಚರ್ ಅದು ಹೆಲ್ಪ್ ಆಗ್ಬೇಕು. ಇಲ್ಲಿ ಎಲ್ಲೂ ಎಕ್ಸಾಮ್ ದೃಷ್ಟಿಯಿಂದ ಮಾಡಲ್ಲ, ಇದು ಫ್ಯೂಚರ್ ದೃಷ್ಟಿಯಿಂದ ನಾವು ಅವರ ಫ್ಯೂಚರ್, ಅವರ ಪ್ರೊಫೆಷನ್ ಕಟ್ಕೊಳ್ಳೋ ದೃಷ್ಟಿಯಲ್ಲಿ ನಾವೀಗ ಕೆಲಸವನ್ನ ಮಾಡ್ತಿದೀವಿ. ಸಾರಾ ಫ್ಯಾಷನ್ ಅಕಾಡೆಮಿ ಕನ್ಸು ಹೆಂಗ್ ಹುಟ್ಕೊಂತು ಮ್ಯಾಮ್ ನಿಮ್ಗೆ? ಸಾರಾ ಫ್ಯಾಷನ್ ಅಕಾಡೆಮಿ ಅನ್ನುವಂತ ಕನ್ಸು ನನಗೆ ನಾನು ಬೇರೆ ಕಡೆ ಒಂದು ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಒಂದು ಕೋವಿಡ್ ಟೈಮಲ್ಲಿ ತುಂಬಾನೇ ಕಷ್ಟ ಆಯ್ತು ಜೀವನ ಅನ್ನುವಂಥದ್ದು. ಆ ಕಷ್ಟದ ದಿನಗಳಲ್ಲಿ ನಮ್ಗೆ ಕೆಲಸ ಇರ್ಲಿಲ್ಲ. ಒಂದಿಷ್ಟು 6 ತಿಂಗಳು 3 ತಿಂಗಳು ಕೆಲಸಗಳಿಲ್ಲದೆ ಇರುವಂತದ್ದು ಒಂದು 2 ಸರ್ತಿನೂ ಆ ಸಿಚುವೇಶನ್ ನಾವು ಫೇಸ್ ಮಾಡಿದ್ವಿ. ಕಮಿಟ್ಮೆಂಟ್ಗಳಿರತ್ತೆ ಲೈಫ್ ಅಲ್ಲಿ. ಸೊ ಆ ಕಮಿಟ್ಮೆಂಟ್ಗಳನ್ನ ಪೂರೈಸಕ್ಕೆ ನನಗೊಂದು ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಇದು ಹುಟ್ಟು. ಸೊ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸಾರಾ ಫ್ಯಾಷನ್ ಅಕಾಡೆಮಿ ಅನ್ನುವಂಥದ್ದು. ಅದು ಮನೆಯಿಂದ ಸ್ಟಾರ್ಟ್ ಆಗಿದ್ದು. ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ನಾನು ಹೊರಗಡೆ ಇಷ್ಟೊಂದು ಸಾವಿರಾರು ಮಕ್ಕಳಿಗೆ ನಾವಿವಾಗ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವಾಗ ಹುಟ್ಟಿರೋದು. ನನ್ನಲ್ಲಿ ನನಗೆ ಛಲ ಇತ್ತು ಅಂದ್ರೆ ಲೈಕ್ ನಾನು ಏನಾದ್ರೂ ಮಾಡಿದ್ರೆ ಅದನ್ನ ಪೂರ್ತಿಯಾಗಿ ಮಾಡ್ತೀನಿ, ಮತ್ತೆ ಇನ್ಕಂಪ್ಲೀಟ್ ಮಾಡಿ ನಾನು ಎಲ್ಲೂ ಹೋಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹಾಗೆ ಶುರುವಾದ ಜರ್ನಿ ಇದು. ಮ್ಯಾಮ್ ನೀವ್ ಹೇಳ್ತಿದ್ರಿ ಮನೆಯಲ್ಲೇ ಟೀಚಿಂಗ್ ಅಥವಾ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದೆ ಅಂತ. ಸೊ ಆಮೇಲೆ ಅಕಾಡೆಮಿ ಓಪನ್ ಮಾಡ್ಬೇಕು ಅಂತ ಛಲ ಹೆಂಗ್ ಹುಟ್ಕೊಂತು ಮ್ಯಾಮ್ ನಿಮ್ಗೆ? ಆಕ್ಚುಲಿ ನಾನು ಮನೇಲಿ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಒಂದು ಕಡೆ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದವಳು ಜಾಬ್ ಅನ್ನ ಕ್ವಿಟ್ ಮಾಡಿ ಮನೆಯಿಂದ ಮಾಡೋಣ, ಯಾಕಂದ್ರೆ ಚಿಕ್ಕ ಮಗು ಇತ್ತು ನನ್ಗೆ. ಸೊ ಇದು ಈಸಿ ಆಗುತ್ತೆ ನನ್ಗೆ ಅಂತ ಮನೇಲಿ ಸ್ಟಾರ್ಟ್ ಮಾಡಿದೆ. ಬಟ್ ಆದ್ರೆ ಮನೇಲಿ ಪ್ರೊಫೆಷನಲಿಸಮ್ ಅನ್ನ ತೋರ್ಸಕ್ಕಾಗಲ್ಲ, ಪ್ರೊಫೆಷನಲ್ ಆಗಿ ನಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳಕ್ ಆಗಲ್ಲ. ಸೊ ಮತ್ತೆ ನನ್ನ ಸ್ಕಿಲ್ಸ್ ಅನ್ನೋಂಥದ್ದು, ಸ್ಕಿಲ್ ಮೇಲೆ ನನಗೆ ತುಂಬಾ ನಂಬಿಕೆ ಇತ್ತು. ಅಂದ್ರೆ ನಾನ್ ಮಾಡೋ ವರ್ಕ್ ಮೇಲೆ ನನಗೆ ತುಂಬಾ ಪ್ಯಾಷನ್ ಇತ್ತು. ಸೊ ಹಾಗಾಗಿ ನಾನು ಹೊರಗಡೆ ಸ್ಟಾರ್ಟ್ ಮಾಡ್ಬೇಕು ಒಂದು ಅಕಾಡೆಮಿನ ಅಂತ ಸ್ಟಾರ್ಟ್ಅಪ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ಇನ್ನಿಷ್ಟು ನನಗೆ ಈ ಕೆಲಸದಲ್ಲಿ ಮುಂದೆ ಹೋಗ್ಬೇಕು ಅಂತ ಅನ್ಸಿರೋದು, ಅಥವಾ ಅಕಾಡೆಮಿನ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಸ್ಬೇಕು ಅನ್ಸಿರೋದು ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಒಂದು ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡು ಬಂದಿರ್ತಾರಲ್ಲ, ಅವರ ಕಣ್ಣುಗಳನ್ನು ನೋಡಿದಾಗ ಒಂದು ಬಲವಾದ ನಂಬಿಕೆ ಅವರಿಗೆ ನಮ್ಮ ಮೇಲೆ, ಇವ್ರ ಹತ್ರ ಹೋದ್ರೆ ನಮ್ಮ ಜೀವನವನ್ನ ರೂಪಿಸ್ತಾರೆ ಅಂತ ಅನ್ನೋದು. ಸೊ ಆ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗಿದ್ದು, ಇವಾಗ ಅದೇ ಜರ್ನಿ ಕಂಟಿನ್ಯೂ ಆಗ್ತಿದೆ. ಗ್ರೇಟ್ ಮ್ಯಾಮ್. ನೀವು ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಂದ್ರೆ ಟೀಚಿಂಗ್ ಹೇಳ್ಕೊಟ್ಟಿದ್ದೀರಾ. ಸೊ ನಿಮ್ಗೆ ಎಷ್ಟು ಪ್ರೌಡ್ ಫೀಲಿಂಗ್ ಇದೆ ಮ್ಯಾಮ್? ಖಂಡಿತವಾಗ್ಲೂ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಬರೀ ಡಿಸೈನಿಂಗ್ ಹೇಳ್ಕೊಡೋದು, ಒಂದು ಬಟ್ಟೆನ ಕಲ್ಸೋದಷ್ಟೇ ಅಲ್ಲ. ಆಫ್ಟರ್ ದಿಸ್ ನನ್ನ ಸಿಲೆಬಸ್ ನ ಓದಿ ಇಲ್ಲಿ ಕಲ್ತ್ಕೊಂಡ್ ಆದ್ಮೇಲೆ ಅವ್ರ ಜೀವನವನ್ನೇ ಕಟ್ಕೊಳ್ತಾರೆ. ಸೊ ಅಂತ ಕೇಸಸ್ ತುಂಬಾ ಆಗಿದೆ ನನ್ನ ವಿಚಾರದಲ್ಲಿ ನೋಡೋದಾದ್ರೆ. ಇಷ್ಟು ಜನ ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡ್ತಾ ಅವ್ರೆಲ್ಲೋ ಒಂದು ಕಡೆ ಅವರ ಜೀವನವನ್ನ ಕಟ್ಕೊಂಡಾಗ ನಮ್ಮನ್ನ ನೆನಪಿಸ್ಕೊಂಡು ಕಾಲ್ ಮಾಡಿ ಹೇಳುವಂಥದ್ದು, ಅಥವಾ ಬಂದು ಅವರೊಂದು ನಮ್ಗೆ ಧನ್ಯವಾದ, ಥ್ಯಾಂಕ್ಸ್ ಹೇಳುವಂಥದ್ದು, ಥ್ಯಾಂಕ್ಸ್ ಗಿವಿಂಗ್ ಇರುವಂಥದ್ದು, ಇದನ್ನೆಲ್ಲ ನೋಡಿದಾಗ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಮ್ಯಾಮ್, ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಈಸಿ ಆಗಿರಲ್ಲ. ನೀವು ನಿಮ್ ಸಂಸ್ಥೆ ಕಟ್ಲಿಕ್ಕೆ ಅದ್ ಯಾವ ತರ ಪೂರ್ವ ತಯಾರಿ ಮಾಡಿದ್ರಿ ಮ್ಯಾಮ್?
ಅಂದ್ರೆ ಹೌದು, ನಾನು ಇದೇ ಎಜುಕೇಶನ್ ಫೀಲ್ಡ್ ಅಲ್ಲೇ ಇರೋದ್ರಿಂದ ನನಗೆ ಸಿಲೆಬಸ್ ಪ್ಲಾನ್ ಮಾಡೋದಾಗಿರ್ಬೋದು, ಅಥವಾ ಯೂನಿಟ್ ಪ್ಲಾನ್ ಮಾಡಿರೋದಾಗಿರ್ಬೋದು, ಅಥವಾ ಒಂದು ಅಕಾಡೆಮಿಯಲ್ಲಿ ಪ್ರತಿಯೊಂದು ವಿಷಯಗಳನ್ನ ನಾನಲ್ಲಿ ರೆಡಿ ಮಾಡೋದಾಗಿರ್ಬೋದು, ಇದು ಪ್ರತಿಯೊಂದು ಕೂಡ ನನ್ನ ಒಬ್ಳಿಂದನೇ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ಒಬ್ಳೇ ಇದ್ದಿದ್ದು, ಅಕಾಡೆಮಿನ ಒಬ್ಳೇ ನಿಂತ್ಕೊಂಡು ನಾನು ಮಾಡಿರುವಂತದ್ದು. ಸೊ ಅಂತ ಕಷ್ಟದ ದಿನಗಳಲ್ಲಿ ನಾನು ತುಂಬಾ ಟೈಮ್ ಕೊಡ್ಬೇಕಾಗಿತ್ತು. ಮಗು ತುಂಬಾ ಚಿಕ್ಕದಿತ್ತು. ಸೊ ಅವಳನ್ನ ನಾನು ಬೆಳೆಸೋದ್ರ ಜೊತೆಗೆ ಅಕಾಡೆಮಿಯಲ್ಲಿ ನಾನು ಸಿಲೆಬಸ್ ಪ್ಲಾನ್ ಮಾಡಿರೋದಾಗಿರ್ಬೋದು. ಯಾಕೆ ನಾನು ಆ ಸಿಲೆಬಸ್ ನ ಪ್ಲಾನ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ತಗೊಂಡೆ ಅಂತಂದ್ರೆ, ಇಲ್ಲಿ ಕಲ್ತಾದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ಹೊರಗಡೆ ಹೋದ್ರೆ ಒಂದು ಪಾರ್ಟ್ ಆಫ್ ಒಂದು ಸಬ್ಜೆಕ್ಟ್ ನ ತಗೊಂಡ್ರು ಕೂಡ ಅವ್ರು ಅದರಿಂದ ಉಪಯೋಗ ಪಡ್ಕೋಬೇಕು ನಾಳೆ ಅನ್ನೋದಕ್ಕೆ ಅಷ್ಟು ಸ್ಟ್ರಾಂಗ್ ಸಿಲೆಬಸ್ ನಾನು ಪ್ಲಾನ್ ಮಾಡೋದಕ್ಕೆ ನಾನು ತುಂಬಾನೇ ಕಷ್ಟ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ನನಗೆ ಒಂದೇ ಒಂದು ಮೋಟೋ ಇದ್ದಿದ್ದು, ನನ್ನ ಕನಸುಗಳಿಂದ ಸ್ಟಾರ್ಟ್ ಆಗಿರುವಂತ ಈ ಒಂದು ಜರ್ನಿ ತುಂಬಾ ಜನ ಹೆಣ್ಣು ಮಕ್ಕಳಿಗೆ, ಅಥವಾ ಯಾರೇ ಇಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಬರೋದಿಲ್ಲ, ಎಂಪವರ್ಮೆಂಟ್ ಬರುತ್ತೆ. ಸೊ ಗಂಡ್ ಮಕ್ಳು ಕೂಡ ಇದನ್ನ ತಗೊಳ್ಳೋರಿದ್ದಾರೆ. ನನ್ನ ಅಕಾಡೆಮಿಯಲ್ಲಿ ಗಂಡ್ ಮಕ್ಳು ಕೂಡ ಇದ್ದಾರೆ. ಸೊ ಅವರೆಲ್ಲ ಇಲ್ಲಿಂದ ಹೋಗಾದ್ಮೇಲೆ ಅವರ ಕನಸುಗಳಿಗೆ ನಾನೊಂದು ರೂಪು ಕೊಡ್ಬೇಕು ಅನ್ನೋದು, ರೂಪಿಸ್ಬೇಕು ಅವರ ಕನಸು. ನನ್ನ ಕನಸಿನಿಂದ ಸ್ಟಾರ್ಟ್ ಆದ ಈ ಜರ್ನಿ ಅನ್ನುವಂಥದ್ದು ಸಾಕಷ್ಟು ಹೆಣ್ಣು ಮಕ್ಕಳ ಅಥವಾ ಜನರ ಒಂದು ಕನಸಿಗೆ ಅದು ದಾರಿ ಆಗ್ಬೇಕು ಅಂತ ಹೇಳಿ ನಾನು ಮಾಡಿರುವಂತದ್ದು. ಸೊ ತುಂಬಾನೇ ಕಷ್ಟವಾಗಿತ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಮ್ಯಾಮ್, ನಿಮ್ಮ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನನ್ನ ಕಲಿಸ್ತಿದ್ರಿ ಮ್ಯಾಮ್? ಆಕ್ಚುಲಿ ನಮ್ಮಲ್ಲಿ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಬುಟಿಕ್ ಮ್ಯಾನೇಜ್ಮೆಂಟ್ ಅನ್ನೋಂಥ ಒಂದು ಸಬ್ಜೆಕ್ಟ್ ನ ಆಡ್ ಆನ್ ಮಾಡ್ಕೊಂಡಿದೀವಿ. ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ವೇ ಅವರು ಅವ್ರ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವಿದ್ರಲ್ಲಿ ಇಲಸ್ಟ್ರೇಷನ್ ಪಾರ್ಟ್ ಅನ್ನ ಹೇಳ್ಕೊಡ್ತೀವಿ. ಅಂದ್ರೆ ಹ್ಯಾಂಡ್ ಸ್ಕೆಚಿಂಗ್ ಸ್ಕಿಲ್ಸ್ ನ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಟೆಕ್ಸ್ಟೈಲ್ ಸೈನ್ಸ್ ಅಂದ್ರೆ ಫ್ಯಾಬ್ರಿಕ್ ನಾಲೆಜ್ ನ ಕೊಡ್ತೀವಿ. ಹಾಗೆ ಔಟ್ಸೋರ್ಸಿಂಗ್ ಕೂಡ ಕರ್ಕೊಂಡು ಹೋಗ್ತೀವಿ. ಡಿಜಿಟಲ್ ಮಾರ್ಕೆಟಿಂಗ್ ಕೆಲಸ ಎಲ್ಲ ಗೊತ್ತು, ಆದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳೋದು ಹೇಗೆ, ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ ಥ್ರೂ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅದನ್ನು ಕೂಡ ಗೊತ್ತಿರಲ್ಲ. ಸೊ ಅಂತದನ್ನೆಲ್ಲ ನಾವಿಲ್ಲಿ ಹೇಳ್ತೀವಿ. ಅದ್ರ ಜೊತೆಗೆ ಕಟಿಂಗ್ ಅಂಡ್ ಸ್ಟಿಚಿಂಗ್ ಮೇಜರ್ ಸಬ್ಜೆಕ್ಟ್ ಫ್ಯಾಷನ್ ಅಲ್ಲಿ ಬರುವಂತದ್ದು. ಯಾಕಂದ್ರೆ ಕಟಿಂಗ್ ಅಂಡ್ ಸ್ಟಿಚಿಂಗ್ ಏನು ಟೈಲರಿಂಗ್ ಅನ್ನೋ ತರ ನಾವೀಗ ಕೀಳಾಗಿ ನೋಡುವಂತದಿಲ್ಲ. ಒಂದು ಕಾಲದಲ್ಲಿ ಇತ್ತು, ಯಾರಿಗೆ ಎಜುಕೇಶನ್ ಬರಲ್ವೋ ಅವರು ಟೈಲರಿಂಗ್ ಬೇಸ್ ನ ಹಿಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಬಟ್ ಈಗಿನ ಕಾಲದಲ್ಲಿ ಹಾಗಲ್ಲ. ಟೈಲರಿಂಗ್ ವೃತ್ತಿ ಅನ್ನೋದು ಒಂದಿದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿದೆ. ಸೊ ಅದೇ ಫ್ಯಾಷನ್ ಡಿಸೈನಿಂಗ್ ವರ್ಲ್ಡ್ ಅಲ್ಲಿ ಇದೆ ಈಗ. ಸೊ ಈ ಒಂದು ವರ್ಲ್ಡ್ ಅಲ್ಲಿ ನಾನು ಆ ಸಬ್ಜೆಕ್ಟ್ ಅನ್ನ ತುಂಬಾನೇ ಡೆಪ್ತ್ ನಾಲೆಜ್ ಕೊಟ್ಟು ಹೇಳ್ಕೊಡ್ತಾ ಇದ್ದೀವಿ. ಯಾಕಂದ್ರೆ ಆಸ್ ಅ ಡಿಸೈನರ್ ಆಗಿ ನಾಳೆ ಒಂದು ಔಟ್ಫಿಟ್ ನ ರೆಡಿ ಮಾಡ್ಬೇಕು, ಒಂದು ಡಿಸೈನರ್ ರೆಡಿ ಮಾಡ್ಬೇಕಂದ್ರೆ ಅದೆಲ್ಲವೂ ಕೂಡ ಅವರಿಗೆ ಬಂದಿರ್ಬೇಕಂದ್ರೆ, ಈಗ ನಾ ಹೇಳಿದ್ನಲ್ಲ, ಫಂಡಮೆಂಟಲ್ಸ್ ಇರ್ಬೋದು, ಎಲಿಮೆಂಟ್ಸ್, ಅದ್ರ ಪ್ರಿನ್ಸಿಪಲ್ಸ್ ಇರ್ಬೋದು, ಅದೆಲ್ಲ ಒಂದು ಸ್ಟೂಡೆಂಟ್ಸ್ ತಿಳ್ಕೊಂಡಿರ್ಬೇಕು. ಆಗ್ಲೇ ವಾವ್ ಫ್ಯಾಕ್ಟರ್ಸ್ ಜಾಸ್ತಿ ಆಗೋದು. ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ, ಪೇಂಟಿಂಗು, ಇಲಸ್ಟ್ರೇಷನ್ ವರ್ಕ್ಸ್ ಆಗ್ಲೇ ಹೇಳ್ದಂಗೆ, ಹಾಗೆ ಸಾಫ್ಟ್ವೇರ್ಸ್ ಕ್ಲಾಸಸ್ ಗಳನ್ನು ಕೂಡ ತಗೊಳ್ತೀವಿ. ಯಾಕಂದ್ರೆ ಹೋಗ್ತಾ ಡಿಜಿಟಲಿ ಹೋಗ್ತಾ ಇದೀವಿ ನಾವು, ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಡಿಜಿಟಲ್ ಕ್ಲಾಸಸ್ ಗಳು, ಸಾಫ್ಟ್ವೇರ್ಸ್ ಗಳನ್ನ ಆಡ್ ಆನ್ ಮಾಡಿದೀವಿ. ಹಾಗೆ ಸಾಕಷ್ಟು ವಿಷಯಗಳನ್ನ ಈ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಬರುವಂತದನ್ನ ಹೇಳ್ಕೊಟ್ಟು ನಾವು ಹೊರಗಡೆ ಕಳಿಸಿದಾಗ ನಮ್ಮ ಸ್ಟೂಡೆಂಟ್ಸ್ ನ, ಅವರು ನಾಳೆ ದಿವಸ ಈ ಒಂದು ಸೊಸೈಟಿನಲ್ಲಿ ಡೆಫಿನೆಟ್ ಆಗಿ ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಸಿಲೆಬಸ್ ಜೊತೆಗೆ ನನ್ನ ಕ್ಲಾಸಲ್ಲಿ ಮೋಟಿವೇಶನ್ ಸ್ಪೀಚ್ ಇದ್ದೇ ಇರುತ್ತೆ. ಸೊ ಅದನ್ನ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅಂಡ್ ತುಂಬಾ ಜನ ಹೆಣ್ಮಕ್ಳು, ಲೇಡೀಸ್ ಏನಿದ್ದಾರೆ ನಮ್ಮ ಸ್ಟೂಡೆಂಟ್ಸು, ಅವ್ರು ಅದನ್ನ ತುಂಬಾ ಪರ್ಸನಲ್ ಆಗಿ ನನ್ಗೆ ಬಂದ್ ಹೇಳ್ತಾರೆ, ಮ್ಯಾಮ್ ನೀವು ಈ ತರ ಹೇಳೋದ್ರಿಂದ, ಈ ತರ ಕ್ಲಾಸಲ್ಲಿ ನೀವು ಈ ರೀತಿ ಎಲ್ಲ ನಮ್ಗೆ ಮೋಟಿವೇಟ್ ಮಾಡೋದ್ರಿಂದ ನಮಗೂ ಒಂದು ಛಲ ಬರುತ್ತೆ, ನಾವು ಒಂದ್ ಏನಾದ್ರೂ ಮಾಡ್ಬೇಕು ಅನ್ನೋಂಥದ್ದು ಒಂದು ತುಂಬಾನೇ ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಕಾಡೆಮಿನಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಲೈಕ್ ನಾನ್ ಯಾವಾಗ್ಲೂ ಹೇಳೋದೊಂದೇ ನನ್ನ ಸ್ಟೂಡೆಂಟ್ಸಿಗೆ, ನಿಮ್ಮ ಶ್ರಮವೇ ನಿಮಗೆ ತಕ್ಕ ಪ್ರತಿಫಲವನ್ನ ಕೊಡುತ್ತೆ. ಯಾವುದೇ ದಿನವೂ ನೀವು ಶಾರ್ಟ್ ಕಟ್ ಅಲ್ಲಿ ಹೋಗೋದಕ್ಕೆ ನೋಡ್ಬೇಡಿ. ಅಂದ್ರೆ ಸ್ಮಾಲ್ ಸಿಲೆಬಸ್ ಎಲ್ಲ ಕೆಲ ಇರುತ್ತೆ, ಅಂದ್ರೆ 2 months ಅಲ್ಲಿ 3 months ಅಲ್ಲಿ ಎಲ್ಲ ನನ್ನ ಅಕಾಡೆಮಿನಲ್ಲೂ ಇದೆ ಅದು. ಬಟ್ ಅದಕ್ಕಿಂತ ಜಾಸ್ತಿ ನಾನು ಲಾಂಗ್ ಪೀರಿಯಡ್ ಆಫ್ ಕೋರ್ಸ್ ನ ತಗೊಳ್ಳಿ ಅಂತ ಹೇಳ್ತೀನಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಲಾಂಗ್ ಪೀರಿಯಡ್ ಆಫ್ ಕೋರ್ಸಸ್ ಗಳನ್ನ ತಗೊಂಡಾಗ ನಾಲೆಜ್ ಅನ್ನುವಂಥದ್ದು ನಾವು ತುಂಬಾನೇ ತಲೆಯಲ್ಲಿ ತಗೊಂಡು ಹೊರಗಡೆ ಹೋದಾಗ ನಮ್ಮನ್ನ ಯಾರು ಬೀಟ್ ಮಾಡಕ್ ಆಗೋದಿಲ್ಲ, ಯಾರು ನಮ್ಮನ್ನ ಸೋಲ್ಸಕ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಸ್ಟೂಡೆಂಟ್ಸಿಗೆ ಹೇಳೋದೊಂದೇ, ಕಷ್ಟಪಟ್ಟು ನೀವು ಕೆಲಸನ ಮಾಡಿ, ಕೆಲಸನ ಪ್ರೀತಿಯಿಂದ ಮಾಡಿ. ಕಷ್ಟದಿಂದ ಮಾಡಿದ್ರು ಕೂಡ ಪ್ರೀತಿಸಿ ನಿಮ್ ಕೆಲಸನ, ಆಗ ನಿಮ್ಗೆ ಸಕ್ಸಸ್ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇದೆಲ್ಲವೂ ಕೂಡ ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಪಾಸ್ಟ್ ಔಟ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಅವ್ರು ನಮ್ಗೆ ಆ ಒಂದು ರಿವ್ಯೂವ್ ನ ಕೊಟ್ಟಿದ್ದಾರೆ. ನೀವೇನ್ ಹೇಳಿದಿರ ಅದನ್ನ ನಾವೀಗ ಮುಂದುವರಿಸ್ಕೊಂಡು ಹೋಗ್ತಿದೀವಿ ಲೈಫ್ ಅಲ್ಲಿ. ಸಕ್ಸಸ್ ಅನ್ನುವಂಥ
ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಸ್ಟಾರ್ಟಿಂಗ್ ದಿನಗಳಲ್ಲೆಲ್ಲ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕು ಅಂತ ಹೆಂಗ್ ಮನ್ಸಾಯ್ತು ಮ್ಯಾಮ್ ನಿಮ್ಗೆ? ಬಿಕಾಸ್ ಇವಾಗಿನ ತರ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಮತ್ತೆ ಯೂಟ್ಯೂಬ್ ಅಲ್ಲೂ ಜಾಸ್ತಿ ಕಲೆಕ್ಷನ್ಸ್ ಕೂಡ ಬರ್ತಿಲ್ಲ. ಸೊ ಈ ತರನೇ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ್ ಅನ್ಸ್ತಿತ್ತು? ಸೊ ನಾನು ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥದ್ದನ್ನ ಸೇರ್ಬಿಟ್ಟೆ. ನಾನು ಸೇರಿ ಆದ್ಮೇಲೆ ನಂಗೆ ಗೊತ್ತಾಗಿದ್ದು ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥದ್ದು ಬೇರೆ ತರ ಕ್ರಿಯೇಟಿವ್ ವರ್ಲ್ಡ್ ಅನ್ನುವಂಥದ್ದು ಅಂತ ಹೇಳಿ. ಅದು ಹೇಗೆ ಅಂತಂದ್ರೆ, ನಾನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾಡ್ಬೇಕಾದ್ರೆ ನಾವು ಸಾಕಷ್ಟು ಫ್ಯಾಷನ್ ಶೋಗಳನ್ನೆಲ್ಲ ಅಟೆಂಡ್ ಮಾಡ್ತಿದ್ವಿ. ನಮ್ದೇ ಕಾಲೇಜಲ್ಲಿ ಕೆಲವೊಂದು ಇವೆಂಟ್ ಪ್ರೋಗ್ರಾಮ್ಸ್ ಗಳನ್ನ ಮಾಡುವಾಗ ನಾವು ಡಿಸೈನ್ಸ್ ಗಳನ್ನ ಮಾಡ್ಬೇಕಾಗಿತ್ತು ಎಲ್ಲ ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಗೆಲ್ಲ. ಸೊ ಆ ಟೈಮಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದು ನಮ್ಗೆ ಎಲ್ಲಿ ನೋಡಿನೋ ಅಥವಾ ಯಾವ್ದೋ ಒಂದು ಇದನ್ನ ರೆಫರ್ ಮಾಡಿ ಎಲ್ಲ ಈಗಿನವ್ರು ಮಾಡೋ ತರ ಇರ್ಲಿಲ್ಲ. ನಮ್ಮ ಓನ್ ಕ್ರಿಯೇಟಿವಿಟಿ ನಾವು ಬೆಳೆಸ್ಕೋಬೇಕಾಗಿತ್ತು. ಆ ಟೈಮಲ್ಲಿ ಒಂದ್ಸಲಿ ನಂಗೆ ನೆನ್ಪಿರೋದು, ನಾವು ಒಂದು ಕಡೆ ನಾವು ಫ್ಯಾಷನ್ ಶೋನ ಕಂಡಕ್ಟ್ ಮಾಡಿದ್ರು. ಅದು ಬಂದು ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಿದ್ರು ಅನ್ಕೋತೀನಿ. ಸೇಲಂ ಅಲ್ಲಿ ಮಾಡಿದ್ರು. ಅದಕ್ಕೆ ನಮ್ಮ ಒಂದಿಷ್ಟು ಗ್ರೂಪ್ ಆಫ್ ಪೀಪಲ್ ಡಿಸೈನಿಂಗ್ ಮಾಡಿದ್ವಿ ಫ್ಯಾಷನ್ ಶೋಗೆ ಬೇಕಾಗಿರುವಂತ ಬಟ್ಟೆಗಳನ್ನ. ಅದನ್ನ ನಾವು ಮಾಡಿರುವಂತದ್ದು ಈ ಗೋಣಿ ಚೀಲದಲ್ಲಿ, ಅದರಲ್ಲಿ ನಾವು ಒಂದು ಡ್ರೆಸ್ ಗಳನ್ನೆಲ್ಲ ಮಾಡಿರುವಂತದ್ದು. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಾವು ಆರ್ಟ್ ಅಂದ್ರೆ ಪೇಂಟಿಂಗ್ ಅನ್ನ ಮಾಡಿರುವಂತದ್ದು. ಆ ಆರ್ಟ್ ಗೆ ನಾವು ಈಗ ಬಾಯ್ಸ್ ಯಾರು ವೇರ್ ಮಾಡ್ತಾರೆ ಆ ಕಾಸ್ಟ್ಯೂಮ್ಸ್ ಗಳಿಗೆ ಬ್ಯಾಕ್ ಸೈಡ್ ಅಲ್ಲಿ ನಾವು ಲೇಡೀಸ್ ಫೇಸ್ ನ ಮಾಡಿರುವಂತದ್ದು. ಲೇಡೀಸ್ ಯಾರು ವೇರ್ ಮಾಡ್ತಾರೆ ಅದರಲ್ಲಿ ಜೆಂಟ್ಸ್ ಅವರ ಫೇಸಸ್ ಅಥವಾ ಒಂದಿಷ್ಟು ಥೀಮ್ ಬೇಸಿಸ್ ಮೇಲೆ ನಾವು ಈ ತೆಂಗಿನಕಾಯಿದು ಚಿಪ್ಪೆಗಳೆಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ನ್ಯಾಚುರಲ್ ಸೋರ್ಸ್ ಇಂದ ನಾವು ಒಂದು ಕ್ರಿಯೇಟಿವ್ ಆಗಿ ಮಾಡಿರುವಂತ ಔಟ್ಫಿಟ್ಗಳು, ಇದಕ್ಕೆ ನಮ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಸೊ ಅದೆಲ್ಲ ಮಾಡಿದಾಗ ತುಂಬಾ ಜನರಿಂದ ಅಪ್ರಿಸಿಯೇಷನ್ ಸಿಕ್ತಿತ್ತು. ಅಂದ್ರೆ ತುಂಬಾನೇ ಕ್ರಿಯೇಟಿವ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ನುವಂಥದ್ದು. ಅದ್ರಿಂದೆಲ್ಲ ನಮ್ಗೆ ಇನ್ನೂ ಕೂಡ ಏನೋ ಮಾಡ್ಬೇಕು, ಹೊಸದಾಗಿ ಏನಾದ್ರು ಮಾಡ್ಬೇಕು ಅನ್ನುವಂಥದ್ದು ತುಂಬಾನೇ ಮನ್ಸಲ್ಲಿ ಹುಟ್ಕೊಳ್ತಾ ಹೋಯ್ತು. ಹಾಗೆ ಈ ಫ್ಯಾಷನ್ ಅನ್ನುವಂಥದ್ದು ನನ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಬೆಳೆಯಕ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಹೊಸ ಹೊಸ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರಿ? ಹೌದು, ಅಲ್ಲಿಂದ ಹೊಸ ಹೊಸ ಡಿಸೈನ್ಸ್ ಗಳನ್ನ ಮಾಡಿದ್ವಿ. ಹಾಗೆ ಈ ಜರ್ನಿ ಕಂಟಿನ್ಯೂ ಆದ್ಮೇಲೆ ನನ್ಗೆ ಜಾಬ್ ಆಯ್ತು. ನಾನೊಂದು ಕಂಪನಿಯಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದು ಫ್ಯೂ ಮಂತ್ಸ್ ಅಷ್ಟೇ ಮಾಡಿದ್ದು ನಾನು, ಇನ್ನು ರಿಸಲ್ಟ್ ಬರೋದಕ್ಕಿಂತ ಮುಂಚೆ. ಅದಾದ್ಮೇಲೆ ನನಗೆ ಯಾಕೋ ಅಲ್ಲಿ ಕ್ರಿಯೇಟಿವಿಟಿ ಲೆವೆಲ್ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಟೀಚಿಂಗ್ ಅನ್ನ ಮತ್ತೆ ಅಂದ್ರೆ ಟೀಚಿಂಗ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡಿರುವಂತದ್ದು. ಸೊ ಅಲ್ಲಿ ಹೋದಾಗ ಟೀಚಿಂಗ್ ಅಲ್ಲಿ ನನಗೆ ಕ್ರಿಯೇಟಿವಿಟಿ ಲೆವೆಲ್ ಅನ್ನ ಬಿಲ್ಡ್ ಮಾಡಕ್ಕಾಗುತ್ತೆ. ಅಂದ್ರೆ ಈಗ ಸ್ಟೂಡೆಂಟ್ಸ್ ಒಬ್ರೊಬ್ರು ವಿಭಿನ್ನವಾಗಿರ್ತಾರೆ, ಎಲ್ರು ಕೂಡ ಒಂದೇ ಮೈಂಡ್ ಸೆಟ್ಟಿನವ್ರು ಇರೋದಿಲ್ಲ. ಸೊ ಅವ್ರಿಗೆ ತಕ್ಕಂಗೆ ನಾವು ಹೇಳ್ಕೊಡುವಾಗ ನಮ್ಮ ಕ್ರಿಯೇಟಿವಿಟಿನೂ ನಾವು ಶೋ ಆಫ್ ಮಾಡ್ಬೋದು. ಸೊ ಈ ಒಂದು ರೀಸನ್ಗೆ ನಾನು ಆಮೇಲೆ ಟೀಚಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಮ್ಯಾಮ್, ನೀವು ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಬರೋಬ್ಬರಿ 20 ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀರಾ. ಸೊ ನಿಮ್ಗೆ ಯಾವ್ದಾದ್ರು ಮರೆಯಲಾಗದ ಕ್ಷಣ ಅಂತ ಯಾವ್ದಾದ್ರು ಇದೆಯಾ? ಖಂಡಿತವಾಗ್ಲೂ ಇದ್ದೇ ಇರತ್ತೆ. ಇದ್ರಲ್ಲಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಟ್ಟಿರುವಂಥದ್ದು, ಎಜುಕೇಶನ್ ಕೊಟ್ಟಿರುವಂಥದ್ದು. ಸೊ ನನ್ನ ಒಂದು ಅಕಾಡೆಮಿ ಸ್ಟಾರ್ಟ್ಅಪ್ ಮಾಡಿದ್ಮೇಲೆ ನಾನು ಕೌನ್ಸಿಲಿಂಗ್ ಅಂತ ಕುತ್ಕೋತೀನಿ. ತುಂಬಾ ಜನ ನನ್ನ ಹತ್ರ ಮಾತಾಡೋದಕ್ಕಂತಾನೆ ಬರ್ತಾರೆ, ಜಾಯಿನ್ ಮಾಡ್ಸೋದಕ್ಕೆ. ಅವರ ಮುಖಗಳಲ್ಲಿ ನೋಡಿದಾಗ, ಅವ್ರ ಜೊತೆ ನಾನು ಮಾತಾಡುವಾಗ ನನಗನ್ಸೋದು, ಈಗ ಎಲ್ಲ ಕ್ಲಾಸ್ ಆಫ್ ಪೀಪಲ್ ಬರ್ತಾರೆ. ಸೊ ಕೆಲವರು ಪುವರ್ ಕ್ಲಾಸ್ ಆಫ್ ಪೀಪಲ್ ಬಂದಾಗ ಆ ಮಕ್ಕಳಿಗೆ ಆಸೆ ಇರುತ್ತೆ ಕಲಿಬೇಕು ಅಂತ ಹೇಳ್ಬಿಟ್ಟು, ಬಟ್ ಮನೆಯವ್ರ ಹತ್ರ ದುಡ್ಡಿರಲ್ಲ. ಇಂಥ ಕೇಸಸ್ ಅಲ್ಲಿ ನಮ್ಮಿಂದ ಏನ್ ಸಹಾಯ ಮಾಡಕ್ಕಾಗತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ. ತುಂಬಾ ಸಲ ಅಂತ ಮಕ್ಕಳನ್ನ ನಾನು ಗುರುತಿಸಿ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಫ್ರೀ ಆಫ್ ಎಜುಕೇಶನ್ ಕೂಡ ಕೊಟ್ಟಿರೋದಿದೆ. ಸೊ ಅದು ಇಲ್ಲಿ ನನ್ನ ಅಕಾಡೆಮಿಯಲ್ಲಿ ಮಾತ್ರ ಅಲ್ಲ, ನನ್ನ ಥ್ರೂ ಔಟ್ ದ ಜರ್ನಿಯಲ್ಲಿ ಅದಾಗಿದೆ. ತುಂಬಾ ಜನರಿಗೆ ನಾನು ಕ್ಲಾಸಸ್ ಅಲ್ಲಿ ಕೊಡಕ್ ಆಗ್ಲಿಲ್ಲ ಅಂದ್ರೂ ಮನೆಯಲ್ಲಿ ಕರೆಸ್ಬಿಟ್ಟು ಅವರಿಗೆ ನಾನು ಕ್ಲಾಸಸ್ ಗಳನ್ನ ಕೊಟ್ಟಿದ್ದೀನಿ ಸಾಕಷ್ಟು ಮಕ್ಕಳಿಗೆ. ಸೊ ಅವರೆಲ್ಲ ಲೈಫ್ ಅನ್ನ ಕಟ್ಕೊಂಡು ಇವಾಗ ಒಂದು ಜರ್ನಿಯಲ್ಲಿ ಇದ್ದಾಗ ಅವಾಗವಾಗ ನನ್ನನ್ನ ಮೀಟ್ ಮಾಡ್ಬಿಟ್ಟು ಒಂದು ಗಿಫ್ಟ್ ರೂಪದಲ್ಲಿ ಆಗಿರ್ಬೋದು ಅಥವಾ ಒಂದು ಥ್ಯಾಂಕ್ಸ್ ಗಿವಿಂಗ್ ರೂಪದಲ್ಲಿ ಆಗಿರ್ಬೋದು, ಅವ್ರು ಹೇಳಿದಾಗ ಅಥವಾ ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನನ್ನನ್ನ ಒಂದು ಇಂಟ್ರೊಡ್ಯೂಸ್ ಮಾಡುವಂತ ರೀತಿ ಇರ್ಬೋದು ಬೇರೆಯೊಬ್ಬರಿಗೆ, ಇವರಿಂದಾಗಿನೇ ನನ್ನ ಜೀವನನ ಕಟ್ಕೊಂಡೆ ಅಂತ ಹೇಳೋ ಆ ಕ್ಷಣ ಇರ್ಬೋದು, ಅದೆಲ್ಲ ನನಗೂ ಯಾವತ್ತೂ ಮರೆಯಲಾಗದೆ ಇರುವಂತ ಒಂದು ಮರೆಯಲಾಗದೆ ಇರುವಂತ ಒಂದು ಕ್ಷಣ ಅಂತ ಹೇಳ್ತೀನಿ. ಮ್ಯಾಮ್, ನೀವು ಡಿಸೈನ್ ಮಾಡಿರೋ ಡ್ರೆಸ್ ಅಲ್ಲಿ ನಿಮ್ಗೆ ತುಂಬಾ ಫೇವ್ರೇಟ್ ಯಾವುದು ಮತ್ತೆ ಯಾಕೆ?
ನಾನ್ ಡಿಸೈನ್ ಮಾಡಿರೋದ್ರಲ್ಲಿ ಮೋಸ್ಟ್ ಆಫ್ ದ, ಈಗ ನಾನೊಂದು ಸ್ವಲ್ಪ ಕಾಮನ್ ಪೀಪಲ್, ಸಾಮಾನ್ಯ ಜನರಿಗೆ ಮಾಡ್ತೀವಲ್ಲ, ಟೈಮ್ಸ್ ಏನೋ ಒಂದು ಡಿಸೈನ್ ನ ಮಾಡ್ತೀವಿ, ಅವ್ರಿಗೆ ಆಸೆ ಇರುತ್ತೆ, ಬಟ್ ಅವ್ರೇನ್ ಪ್ರೈಸ್ ನ ನಮ್ಗೆ ಕೊಡ್ತಾರೆ ಅದಕ್ಕಿಂತ ಮೀರಿ ನಾವೇನಾದ್ರೂ ಒಂದು ಡಿಸೈನ್ ನ ಮಾಡ್ಬೇಕಾಗುತ್ತೆ, ಬಿಕಾಸ್ ಅವರ ಸ್ಪೆಷಲ್ ಒಕೇಶನ್ಸ್ ಇರ್ಬೋದು. ಸೊ ಹಾಗೆ ಮಾಡಿದಾಗ ಅವರ ಕಣ್ಣುಗಳಲ್ಲಿ ಒಂದು ಖುಷಿ ಕಾಣಿಸುತ್ತೆ. ಸೊ ಆ ಖುಷಿನೇ ನನ್ಗೆ, ಅಂದ್ರೆ ನಾವ್ ಅದ್ರಲ್ಲಿ ಬರೀ ಡಿಸೈನ್ ನ ಮಾಡಿರೋದಿಲ್ಲ, ಅವರ ಒಂದು ಫೀಲಿಂಗ್ಸ್ ನ ಅದ್ರಲ್ಲಿ ಎನ್ರೋಲ್ ಮಾಡಿ ನಾವು ಅವರಿಗೆ ಡಿಸೈನ್ ನ ಮಾಡ್ಕೊಟ್ಟಿರ್ತೀವಿ. ಆ ಕ್ಷಣಗಳು ತುಂಬಾ ಖುಷಿ ಕೊಡುತ್ತೆ. ಹಾಗೆ ಒಂದು 75th ಇಂಡಿಪೆಂಡೆನ್ಸ್ ಡೇ ಏನಾಯ್ತು, ಆ ಟೈಮ್ ಅಲ್ಲಿ ನನ್ನ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಒಂದು 75 ಜನರು, ಆಲ್ಮೋಸ್ಟ್ 75 ಸ್ಟೂಡೆಂಟ್ಸ್, ನನ್ನ ಹಳೆಯ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಆಗ ನಾನು ವರ್ಕ್ ಮಾಡ್ತಿರುವಾಗ ಇರುವಂತ ಕಾಲೇಜ್ಗಳಲ್ಲಿ ಇರುವಂತ ಸ್ಟೂಡೆಂಟ್ಸ್ ಇರ್ಬೋದು, ಟೋಟಲ್ 75 ಡಿಸೈನ್ಸ್ ಔಟ್ಫಿಟ್ ನ ನಾನು 75 ಸ್ಟೂಡೆಂಟ್ಸ್ ನ ಜೊತೆಗೆ ಇಟ್ಕೊಂಡು ಮಾಡಿರುವಂತ ಆ ಒಂದು ರ್ಯಾಂಪ್ ವಾಕ್ ಇದೆಯಲ್ಲ, ಸೊ ಮಾಡೆಲ್ಸ್ ಗೆ ಹಾಕ್ಬಿಟ್ಟು ಮಾಡಿರುವಂತದ್ದು, ಅದು ತುಂಬಾ ಮರೆಯಲಿಕ್ಕೆ ಆಗೋದಿಲ್ಲ ಅಂತ ಒಂದು ರ್ಯಾಂಪ್ ವಾಕ್ ಆಗಿತ್ತದು, ಡಿಸೈನ್ಸ್ ಆಗಿತ್ತು. ಗ್ರೇಟ್ ಮ್ಯಾಮ್. ಎಸ್. ಇವತ್ತು ಎಲ್ಲ ಕಡೆ ಫ್ಯಾಷನ್ ಡಿಸೈನಿಂಗ್ ತುಂಬಾ ಅಕಾಡೆಮಿ ಇದೆ. ಸೊ ನಿಮ್ಮ ಅಕಾಡೆಮಿಗೂ ಬೇರೆ ಅಕಾಡೆಮಿಗೂ ಏನ್ ವ್ಯತ್ಯಾಸ ಇದೆ ಮ್ಯಾಮ್ ನಿಮ್ ಪ್ರಕಾರ? ನನ್ನ ಪ್ರಕಾರ ನಾನ್ ನೋಡಿರೋ ಹಾಗೆ, ಸೊ ನಮ್ಮ ಅಕಾಡೆಮಿನಲ್ಲಿ ಸಿಲೆಬಸ್ ಏನ್ ಪ್ಲಾನ್ ಮಾಡಿದೀನಿ, ನಾನು ಆವಾಗ್ಲೇ ಹೇಳ್ದಾಗೆ ನಾನು ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ಆಗಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ಸ್ ಅನ್ನ ಪ್ಲಾನ್ ಮಾಡಿರುವಂತದ್ದು ಅಂತ ಹೇಳಿದೆ. ಈವನ್ ಈಚ್ ಅಂಡ್ ಎವ್ರಿ ಡಾಕ್ಯುಮೆಂಟ್ಸ್ ಏನಲ್ಲಿ ನಿಮ್ಗೆ PDF ಗಳು ಸಿಗತ್ತೆ ಅಥವಾ ಪ್ರಿಂಟ್ ಔಟ್ ಗಳು ಸಿಗತ್ತೆ, ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಮಾಡಿರುವಂತ ಸಿಲೆಬಸ್ ನೋಟ್ಸ್ ಗಳಾಗಿರುತ್ತೆ. ನಾನು ಕಲ್ತಿದ್ದಿರ್ಬೋದು ಅಥವಾ ನನ್ನ ಜರ್ನಿಯಲ್ಲಿ ನಾನು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ನನಗಾಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರುವಂತ ನೋಟ್ಸ್ ಸಿಲೆಬಸ್ ಗಳಾಗಿರುತ್ತೆ. ಸೊ ಇದು ನೋಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಈಗ ಪ್ರತಿ ಒಬ್ಬರಿಗೂ ಕೂಡ ಹೊಸದು ಕಲಿಬೇಕು ಅಂತ ಇರುತ್ತೆ. ಯಾರಿಗೂ ಕೂಡ ಒಬ್ರು ಬೇರೆಯವ್ರು ಮಾಡಿದ್ದೆ ಡ್ರೆಸ್ ಅನ್ನ ನಾವು ಹಾಕೋಬೇಕು ಅಂತ ಇರೋದಿಲ್ಲ, ನಾನು ಹೊಸದೇನಾದ್ರೂ ಮಾಡ್ಬೇಕು ಅಂತ ಇರುತ್ತೆ. ನಮ್ಮ ಅಕಾಡೆಮಿನಲ್ಲಿ ನಾವು ಅಡಾಪ್ಟೇಷನ್ ಟೆಕ್ನಿಕ್ ಅನ್ನ ಅಳವಡಿಸ್ಕೊಂಡಿದೀವಿ. ಸೊ ಅದರಿಂದ ಹೇಳ್ಕೊಡ್ತೀವಿ. ಅಂದ್ರೆ ಒಂದು ಬೇಸಿಕ್ ಇರುತ್ತೆ, ಬೇಸಿಕ್ ಬ್ಲಾಕ್ ಅನ್ನುವಂಥದ್ದಿರುತ್ತೆ. ಆ ಬ್ಲಾಕ್ ಮುಖಾಂತರ ನಾವು ಡಿಫ್ರೆಂಟ್ ಡಿಸೈನ್ಸ್ ಗಳನ್ನ ಹೇಗ್ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ನಮ್ಮ ಅಕಾಡೆಮಿನಲ್ಲಿ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಅಂತ ಬಂದ್ರೆ, ಈಗ ನಿಮ್ಗೆ ಸ್ಟಿಚಿಂಗ್ ಇಂಟ್ರೆಸ್ಟ್ ಇರ್ಬೋದು, ಇನ್ನೊಂದು ಸ್ಟೂಡೆಂಟ್ಸ್ ಗೆ ಬಂದು ಎಂಬ್ರಾಯ್ಡ್ರಿ, ಪೇಂಟಿಂಗ್, ಎಂಬ್ಲಿಷ್ಮೆಂಟ್ ಆ ಸಬ್ಜೆಕ್ಟ್ ಗಳಲ್ಲಿ ಇಂಟ್ರೆಸ್ಟ್ ಇರ್ಬೋದು. ಸೊ ಇನ್ನು ಕೆಲವರಿಗೆ ನಮ್ಗೆ ಇದ್ಯಾವುದು ಬೇಡ, ಥಿಯರಿಟಿಕಲ್ ನಾಲೆಜ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನ ಅಷ್ಟೇ ಕಲಿಬೇಕು, ಫ್ಯಾಷನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಷ್ಟೇ ಕಲಿಬೇಕು ಅನ್ನೋದಿರುತ್ತೆ. ಆ ರೀತಿಯಾಗಿ ನಾನು ಕೋರ್ಸಸ್ ಗಳನ್ನ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದೀನಿ. ಸೊ ಇಲ್ಲಿ ನಮ್ಮಲ್ಲಿ ಬಂದ್ರೆ ನಿಮ್ಗೆ ಓನ್ಲಿ ಫ್ಯಾಷನ್ ಡಿಸೈನಿಂಗ್ ಸಬ್ಜೆಕ್ಟ್ ಸಿಗೋದಿಲ್ಲ. ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂಡ್ ಬುಟಿಕ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಗಳ ಜೊತೆಗೆ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಇರ್ಬೋದು, ಎಂಬ್ಲಿಷ್ಮೆಂಟ್ ಇರ್ಬೋದು, ಆರಿ ವರ್ಕ್ ಇರ್ಬೋದು, ಹೀಗೆ ಡಿಫ್ರೆಂಟ್ ಕೋರ್ಸಸ್ ಗಳನ್ನ ಪ್ಲಾನ್ ಮಾಡಿದೀನಿ. ಇಲ್ಲಿ ಬಂದವ್ರು ಯಾರು ವಾಪಸ್ ಹೋಗ್ಬಾರ್ದು, ಅವರ ಇಂಟ್ರೆಸ್ಟ್ ತಕ್ಕಂಗೆ ಇಲ್ಲಿ ಕ್ಲಾಸಸ್ ಗಳನ್ನ ತಗೋಬೇಕು. ಆ ರೀತಿಯಾಗಿ ಪ್ಲಾನ್ ಮಾಡಿರೋದ್ರಿಂದ ನನ್ನ ಅಕಾಡೆಮಿ ಬೇರೆ ಅಕಾಡೆಮಿಗಳಿಗಿಂತ ಡಿಫ್ರೆಂಟ್ ಅಂತ ಹೇಳ್ಕೊತೀನಿ. ಹಾಗೆ ನಾವ್ ಹೇಳ್ಕೊಡುವಂತ ಸಿಲೆಬಸ್ ಇದೆಯಲ್ಲ, ಅದರಲ್ಲಿ ನ್ಯೂ ಟ್ರೆಂಡ್ಸ್ ಏನಿರುತ್ತೆ, ಈಗ ಅಪ್ಕಮಿಂಗ್ ಟ್ರೆಂಡ್ಸ್ ಏನಿರುತ್ತೆ, ಅದನ್ನ ನಾವು ಪ್ರೀವಿಯಸ್ ಸ್ಟಡಿ ಮಾಡ್ಕೊಂಡು ಅದನ್ನ ನಾವು ನಮ್ಮ ಸ್ಟೂಡೆಂಟ್ಸ್ ಯೂಸ್ ಆಗೋ ತರ ಹೇಳ್ಕೊಡ್ತಾ ಇದೀವಿ. ಸೊ ಹಾಗಾಗಿ ನಾನ್ ಅನ್ಕೊಳ್ಳೋದು ನಮ್ಮ ಅಕಾಡೆಮಿ ಅನ್ನುವಂಥದ್ದು ಬೇರೆ ಅಕಾಡೆಮಿಗಳಿಗಿಂತ ಡಿಫ್ರೆಂಟ್ ಆಗಿದೆ ಅಂತ ನಾನ್ ಅನ್ಕೋತೀನಿ. ಅಂಡ್ ಇಲ್ಲಿ ಒರಿಜಿನಲ್ ಸಿಗತ್ತೆ, ನೋಟ್ಸ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಯಾವುದೇ ಇದ್ರೂ ನಿಮ್ಗೆ ಒರಿಜಿನಲ್ ಸಿಗತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕ್ರಿಯೇಟಿವಿಟಿ ಲೆವೆಲ್ ತುಂಬಾನೇ ಬಿಲ್ಡ್ ಮಾಡ್ಕೊಳಕ್ ಆಗುತ್ತೆ. ಅಂಡ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಎ ಲಾಟ್. ನನ್ನ 20 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಸ್ಟೂಡೆಂಟ್ ಯಾವ ಟೈಮ್ ಅಲ್ಲಿ ಏನೇ ಡೌಟ್ ಕ್ವಶನ್ಸ್ ಕೇಳಿದ್ರು ಕೂಡ ಅದನ್ನ ನನ್ಗೆ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು ನಮ್ಮ ಅಕಾಡೆಮಿಯಲ್ಲಿ. ದಟ್ಸ್ ದ ಥಿಂಗ್. ಮ್ಯಾಮ್, ನಿಮ್ಮ ಹತ್ರ ಫ್ಯಾಷನ್ ಸ್ಟುಡಿಯೋನೂ ಇದೆ ಮತ್ತೆ ಅಕಾಡೆಮಿನೂ ಇದೆ. ಸೊ ಅವೆರಡರಲ್ಲಿ ಜಾಸ್ತಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಆಫ್ ಕೋರ್ಸ್ ನಾನು ಕೊಡುವಂಥದ್ದು ಫ್ಯಾಷನ್ ಅಕಾಡೆಮಿಗೆ ಇಂಪಾರ್ಟೆನ್ಸ್. ಯಾಕಂತಂದ್ರೆ ನಾನಿಲ್ಲಿ ಮಾಡ್ತಿರೋದು ಎಜುಕೇಶನ್, ಬಿಸ್ನೆಸ್ ಅಲ್ಲ. ಸೊ ನಾನು ಬಿಸ್ನೆಸ್ ಮಾಡೋದಾದ್ರೆ ನಾನು ಫ್ಯಾಷನ್ ಡಿಸೈನರ್ ಸ್ಟುಡಿಯೋಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಇರ್ತಾ ಇದ್ದೆ. ಬಟ್ ನಾನು ಅಕಾಡೆಮಿನಲ್ಲೇ ಜಾಸ್ತಿ ಟೈಮ್ ಕಳೆಯೋದು. ಯಾಕೆ ಅಂತಂದ್ರೆ ನಾನು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ನ ಕೊಟ್ರೆ ಮುಂದೊಂದು ದಿವಸ ಈ ಫ್ಯಾಷನ್ ಇಂಡಸ್ಟ್ರಿ ಅನ್ನೋಂಥದ್ದು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಯುತ್ತೆ, ಇದನ್ನ ಬೆಳೆಸಬಹುದು ಅನ್ನೋ ಒಂದು ಇಂಟೆನ್ಷನ್. ನೋಡಿ, ನನ್ಗೆ ಆಲ್ರೆಡಿ 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ರೂಲ್ಸ್ ಪ್ರಕಾರ ಹೋದ್ರೆ ನನ್ನೊಂದು 10 years ಅಥವಾ 15 years ನಾನು ಈ ಒಂದು
ಅಕಾಡೆಮಿಯಲ್ಲಿ ನಾನು ಟೀಚಿಂಗ್ ಎಲ್ಲ ಮಾಡ್ಕೊಂಡಿರ್ಬೋದು. ಸೊ ಅದಾದ್ಮೇಲೆ ಒಂದಿಷ್ಟು ನನ್ನ ತರನೇ ಎಜುಕೇಟ್ ಮಾಡೋಕ್ಕಾಗಿರ್ಬೋದು ಅಥವಾ ಒಂದು ಈ ಫ್ಯಾಷನ್ ಇಂಡಸ್ಟ್ರಿಯನ್ನ ಬೆಳೆಸೋದಕ್ಕಾಗಿರ್ಬೋದು, ಮತ್ತಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಜನರು ಇದ್ರಲ್ಲಿ ಹುಟ್ಕೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶ. ಅದಕ್ಕೋಸ್ಕರ ನಾನು ಫ್ಯಾಷನ್ ಅಕಾಡೆಮಿಗೆನೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಗ್ರೇಟ್ ಮ್ಯಾಮ್. ನೀವೊಬ್ರು ಮಹಿಳಾ ಉದ್ಯಮಿಯಾಗಿ ಈ ಪಯಣದಲ್ಲಿ ನಾನು ಮಾಡಬಲ್ಲೆ ಅಂತ ಅನಿಸಿದ ಕ್ಷಣ ಯಾವುದು? ಖಂಡಿತವಾಗ್ಲೂ ಇದನ್ನ ಸ್ಟಾರ್ಟ್ಅಪ್ ಮಾಡಿದಾಗ ನನಗೆ ಅಷ್ಟು ಈಸಿ ಆಗಿರ್ಲಿಲ್ಲ. ಒಂದು ಮಹಿಳೆಯಾಗಿ ಅಂದ್ರೆ ಒಂದು ವುಮೆನ್ಗೆ ಯಾವುದು ಕೂಡ ಅಷ್ಟು ಈಸಿ ಅಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಒಂದು ನಮ್ಮದೇ ಆದ ಒಂದು ಬಿಸ್ನೆಸ್ ಸೆಟಪ್ಸು ಅಥವಾ ಯಾವುದೋ ಒಂದು ಇದನ್ನ ನಾವು ಮಾಡ್ತೀವಿ, ಹೊರಗಡೆ ಹೋಗಿ ಸಾಧನೆ ಮಾಡ್ತೀವಿ ಅಂದ್ರೆ ಅಷ್ಟು ಕಷ್ಟ ಇದ್ದೇ ಇರುತ್ತೆ, ಅಷ್ಟು ಈಸಿ ಆಗಿರಲ್ಲ. ಅಂತ ಕ್ಷಣಗಳು ನನಗೂ ಇತ್ತು. ನಾನು ಅಕಾಡೆಮಿ ಓಪನ್ ಮಾಡಿದ್ದಾಗ ನನ್ನ ಮಗು ಚಿಕ್ಕದಿರ್ಬೋದು, ಫ್ಯಾಮಿಲಿಗೆ ಟೈಮ್ ಕೊಡೋದಾಗಿರ್ಬೋದು, ಅಥವಾ ನನ್ನ ಒಂದು ಇಲ್ಲಿ ಅಕಾಡೆಮಿ ಒಳಗಡೆ ಕೆಲಸ ಇರ್ಬೋದು, ಅದೆಲ್ಲ ತುಂಬಾ ಕಷ್ಟಕರವಾಗಿತ್ತು. ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಅದಾದ್ಮೇಲೆ ಒಂದಿಷ್ಟು ಜರ್ನಿ ಆದ್ಮೇಲೆ 1 year 2 years ಹತ್ರ ಆಗ್ತಿದ್ದಂಗೆನೆ ನಮ್ಮ ಸ್ಟೂಡೆಂಟ್ಸಿಗೆ ಪೋರ್ಟ್ಫೋಲಿಯೋ ಡೇ ಅನೌನ್ಸ್ ಆಗಿತ್ತು. ಪೋರ್ಟ್ಫೋಲಿಯೋ ಇನ್ನೇನು ಅವತ್ತಿನ ದಿನ ನಮ್ಮ ಡ್ಯಾಡಿಗೆ ಬೆಳಿಗ್ಗೆಯಿಂದಾನೆ ತುಂಬಾನೇ ಹುಷಾರಿರ್ಲಿಲ್ಲ. ಬಟ್ ಅವ್ರನ್ನ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬೇಕಾಗಿತ್ತು. ಮಗು ಬೇರೆ ಚಿಕ್ಕವಳಿದ್ಲು. ಬಿಟ್ಟು ನಾನು ಅಕಾಡೆಮಿದು ಏನ್ ಪ್ರೋಗ್ರಾಮ್ ಇದೆ ಅದನ್ನ ಮುಗಿಸ್ಕೊಡ್ಲೇಬೇಕಾಗಿತ್ತು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಅವತ್ತು ಸರ್ಟಿಫಿಕೇಶನ್ ನ ತಗೊಳ್ಳೋರಿದ್ರು. ನಾನು ಹೋದೆ, ಸರ್ಟಿಫಿಕೇಶನ್ ನ ಕೊಟ್ಟೆ. ಅದಾಗ್ ಬಂದ ಮೇಲೆ ನಮ್ಮ ಡ್ಯಾಡಿಗೆ ಅವತ್ತಿನ ದಿವಸ ತುಂಬಾನೇ ಮೇಜರ್ ಸರ್ಜರಿ ಆಯ್ತು. ಇದೆಲ್ಲ ನಮ್ಗೆ ತುಂಬಾ ಕಷ್ಟವಾದ ದಿನ. ಅಂದ್ರೆ ಈ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಲೈಫ್ ಅಲ್ಲಿ, ಅಲ್ಲಿ ಕೂಡ ನಾವು ಖುಷಿಯಾಗಿ ತೋರ್ಸ್ಕೋಬೇಕು, ಒಳಗಡೆ ನೋವಿರುತ್ತೆ ನಮ್ಗೆ. ಸೊ ಅದನ್ನ ಬಿಟ್ಟು ನಾವ್ ಇಲ್ಲಿ ಬಂದು ಕೆಲಸ ಮಾಡ್ಬೇಕು, ಮನೆಯದು ಪರಿಸ್ಥಿತಿಗಳನ್ನ ನೋಡ್ಕೋಬೇಕು. ಇದೆಲ್ಲ ಇದ್ದಾಗ ನಾನು ಅದನ್ನ ಮೆಟ್ಟಿ ನಿಂತ ಕ್ಷಣಗಳಿದೆಯಲ್ಲ, ಕಷ್ಟದ ಕ್ಷಣಗಳು, ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತಿನ ದಿನ ನೋಡುವಾಗ ನಾವ್ ಏನಿದ್ರು ಮಾಡಬಹುದು, ಎಲ್ಲಾ ಲೇಡೀಸು ಕೂಡ ಮಾಡಬಹುದು, ಬ್ಯಾಲೆನ್ಸ್ ಮಾಡಬಹುದು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಓಕೆ ಮ್ಯಾಮ್. ಇವಾಗಿನ ಯೂತ್ಸಿಗೆ ಅವರಿಗೂ ಇಂಟ್ರೆಸ್ಟ್ ಇರುತ್ತೆ, ನಾನು ಈ ಫ್ಯಾಷನ್ ಡಿಸೈನರ್ ಕಲಿಬೇಕು, ಆ ಥರ ಮನ್ಸಿರೋರಿಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಏನಾದರೂ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಈಗೇನ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ, ತುಂಬಾ ಜನ ಹಿಂಜರಿತಾರೆ. ಯಾಕಂದ್ರೆ ಎಲ್ಲಿ ನೋಡಿದ್ರೂ ಫ್ಯಾಷನ್ ಇಂಡಸ್ಟ್ರಿ, ಫ್ಯಾಷನ್ ರಿಲೇಟೆಡ್ ವರ್ಕ್ಗಳು, ಬುಟಿಕ್ಗಳಿರ್ಬೋದು, ಸೇಲ್ಸ್ ಇರ್ಬೋದು, ಇವುಗಳನ್ನೆಲ್ಲ ಕಾಣ್ತೀವಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್ ಅಥವಾ ಸೋಷಿಯಲ್ ಮೀಡಿಯಾ ನೋಡಿದಾಗ ಇರ್ಬೋದು, ಅಲ್ಲಿ ತುಂಬಾ ಜನ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಅವಕಾಶ ಇರುತ್ತಾ, ನಾವ್ ಇದನ್ನ ಮಾಡಬಹುದಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಇರುತ್ತೆ. ನಾನು ಅವರಿಗೆಲ್ಲ ಹೇಳೋದು ಒಂದೇನೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿದೆ. ಸೊ ನಮ್ಗೆ ಡಿಮಾಂಡ್ಸ್ ಅನ್ನುವಂಥದ್ದು ಇದ್ದೇ ಇದೆ. ಫ್ಯಾಷನ್ ಇಂಡಸ್ಟ್ರಿ ಇನ್ನೂ 10x ಗ್ರೋ ಆಗೇ ಆಗುತ್ತೆ. ಅದಂತೂ ಮಾತೇ ಇಲ್ಲ, ಡೆಫಿನೆಟ್ ಆಗೇ ಆಗುತ್ತೆ. ನೀಡ್ಸ್ ಇರುತ್ತೆ, ನೀಡ್ಸ್ ಫುಲ್ಫಿಲ್ ಮಾಡೋದಕ್ಕೆ ನಮ್ಮಲ್ಲಿ ಬೇಕಾಗಿರುತ್ತೆ, ಡಿಸೈನರ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಬಿಸ್ನೆಸ್ ಅಥವಾ ನಾಳೆ ಏನ್ ಸ್ಟಾರ್ಟ್ಅಪ್ ಮಾಡಕ್ ಬಂದಿರ್ತಾರೆ, ಸೊ ಅದರಲ್ಲಿ ಅವ್ರಿಗೆ ಎಲ್ಲೂ ಮೋಸ ಆಗಲ್ಲ. ಸೊ ನಾವು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ಅನ್ನೋಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ ಸಂದೇಶನ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಸ್ತನ್ನ ರೂಢಿಸ್ಕೊಳ್ಳಿ, ಅಂದ್ರೆ ಡಿಸಿಪ್ಲೈನ್ಡ್ ಆಗಿರಿ. ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಈಗಿನ ಜನರೇಷನ್ಗೆ ನಾನು ಅದು ಒಂದೇ ಹೇಳೋದು, ಇವತ್ತೊಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ, ಸ್ವಲ್ಪ ದಿನ ಟೈಮ್ ಮುಗಿತಿದ್ದಂಗೆ ಒಂದು ರಿಸ್ಕ್ ಬಂತು, ಕ್ಲೋಸ್ ಅಪ್ ಮಾಡಿದ್ವಿ. ಅದು ಮಾಡಬಾರ್ದು. ರಿಸ್ಕ್ ಅನ್ನುವಂಥದ್ದು ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಇರುತ್ತೆ, ಪ್ರತಿ ಒಂದು ಕೆಲಸದಲ್ಲೂ ಇರುತ್ತೆ. ಸೊ ಅದನ್ನ ನಾವು ನೋಡ್ಕೊಂಡು ಆ ರಿಸ್ಕ್ ಅನ್ನ ಹೇಗೆ ನಾವು ಸೊಲ್ಯೂಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಅನ್ನೋದನ್ನ ಕಲ್ತ್ಕೊಂಡು ನಾವು ಮುಂದೆ ಹೋದಾಗ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ನಾವು ಯಾವುದನ್ನು ಕೂಡ ಅರ್ಧಕ್ಕೆ ಬಿಡದೆ ಮುಂದೆ ಹೋದ್ರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಮಾತು 100ಕ್ಕೆ 100 ಸತ್ಯ. ಈಗ ಹೊಸ ಕಲಿಯೋಕೆ ಇಷ್ಟಪಡೋ ಜನರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ನಿಮ್ಮನ್ನ ರೀಚ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ನಮ್ಮ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಇದೆ 9611204069. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಕೌನ್ಸಿಲಿಂಗ್ ತಗೋಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, Sara_fashion_academy_. ಈ ಪೇಜ್ ಮುಖಾಂತರನು ನಮ್ಮನ್ನ ಫಾಲೋ ಮಾಡ್ಬೋದು, ನಮ್ಮ ಅಪ್ಡೇಟ್ಸ್ ನ ತಿಳ್ಕೊಬಹುದು. ಹಾಗೆ ಫೇಸ್ಬುಕ್ ಅಲ್ಲೂ ಕೂಡ ನಮ್ಮ ಅಕೌಂಟ್ ಇದೆ, ಸಾರಾ ಫ್ಯಾಷನ್ ಅಕಾಡೆಮಿ, ಅದನ್ನು ಕೂಡ ಫಾಲೋ ಮಾಡ್ಬೋದು. ಅದರ ಜೊತೆಗೆ ನಮ್ಮದೇ ಆದ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ನಾವು ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀವಿ. ಅಪ್ಲಿಕೇಶನ್ ಫ್ರೀ ಡೌನ್ಲೋಡ್ ಮಾಡ್ಕೋಬಹುದು ಪ್ಲೇ ಸ್ಟೋರ್ ಇಂದ, ಸಾರಾ ಫ್ಯಾಷನ್ ಅಕಾಡೆಮಿ ಅಂತ. ಅಲ್ಲಿ ನಿಮ್ಗೆ 50 rupees ಇಂದ ಹಿಡಿದು ಬೇರೆ ಬೇರೆ ಕೋರ್ಸಸ್ ಗಳಿದೆ.
ಸ್ಮಾಲ್ ಟರ್ಮ್ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ಈ ಒಂದು ಎಜುಕೇಶನ್ ನ ಕಂಟಿನ್ಯೂ ಮಾಡ್ಬೋದು, ನೋಡ್ಬೋದು ನಮ್ಮ ಕ್ಲಾಸಸ್ಗಳು ಹೇಗಾಗುತ್ತೆ ಅಂತ ರೆಕಾರ್ಡೆಡ್ ವಿಡಿಯೋಸ್ ಮೂಲಕ. ಅದು ನಿಮ್ಗೆ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಒಂದ್ಸತಿ ನೀವೇನು ಅದರಿಂದ ಪರ್ಚೇಸ್ ಮಾಡ್ತೀರಾ ಅದು ಲೈಫ್ ಟೈಮ್ ಆಕ್ಸೆಸ್ಗಿರುತ್ತೆ. ಸೊ ಈ ರೀತಿಯಾಗಿ ನೀವು ನಮ್ಮನ್ನ ಕನೆಕ್ಟ್ ಮಾಡ್ಕೋಬಹುದು. ಯೂಟ್ಯೂಬ್ ಅಲ್ಲೂ ಕೂಡ ನೀವು ನಮ್ಮ ಫ್ರೀ ವಿಡಿಯೋಸ್ ಗಳನ್ನ ನೋಡ್ಕೋಬಹುದು. ಮ್ಯಾಮ್, ಕಾರ್ಯಕ್ರಮದ ಕೊನೆಯದಾಗಿ ರ್ಯಾಪಿಡ್ ಫೈರ್ ಮೂಲಕ ಎಂಡ್ ಮಾಡೋಣ. ಓಕೆ. ಕಂಫರ್ಟ್ ವೇರಾ ಅಥವಾ ಡಿಸೈನರ್ ವೇರಾ? ಕಂಫರ್ಟ್ ವೇರ್. ಪರ್ಫೆಕ್ಷನ್ ಅಥವಾ ಕ್ರಿಯೇಟಿವಿಟಿನ? ಪರ್ಫೆಕ್ಷನ್. ಡಿಸಿಪ್ಲಿನ್ ಅಥವಾ ಪ್ಯಾಷನ್? ಡಿಸಿಪ್ಲಿನ್. ಟ್ರೆಡಿಷನಲ್ ಮಾಡರ್ನ್? ಮಾಡರ್ನ್. ಡೆಡ್ಲೈನ್ ಪ್ರೆಷರ್ ಮೋಟಿವೇಶನ್ ಸ್ಟ್ರೆಸ್? ಮೋಟಿವೇಶನ್. ಓಕೆ. ಟೀಚಿಂಗ್ ಅಥವಾ ಡಿಸೈನಿಂಗ್? ಆಫ್ ಕೋರ್ಸ್ ಟೀಚಿಂಗ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮ್ಮ ಚಾನಲ್ಗೆ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ತುಂಬಾನೇ ಧನ್ಯವಾದಗಳು. ಹಾಗೆ ಈ ಧ್ವನಿ ಚಾನೆಲ್ ಅನ್ನುವಂಥದ್ದು ಇನ್ನು ಪ್ರತಿಧ್ವನಿ ಆಗಲಿ, ಪ್ರತಿಯೊಬ್ಬರ ಧ್ವನಿ ಅನ್ನುವಂಥದ್ದು ಪ್ರತಿಯೊಂದು ಮನೆಗಳಲ್ಲಿ ಕೂಡ ಬೆಳಗಲಿ ಅಂತ ನಾನು ಆಶಿಸ್ತೇನೆ. ಒಳ್ಳೇದಾಗ್ಲಿ.